ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಯಾರ್ಯಾರು ಹೊಸಬರು ಇದ್ದೀರಾ, ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ, ಹಾಗೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಪಾರ್ಟ್ 2 ಇದು ಕರೆಂಟ್ ಅಫೇರ್ಸ್ದು 2025 ಅತಿ ಸಂಭವನೀಯ ಪ್ರಶ್ನೆಗಳು. ಇದೇ ರೀತಿ ಕ್ಲಾಸಸ್ ನಡೆದಿದೆ. ಟಾಪ್ 30 ಕ್ವಶನ್ಸ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏಷ್ಯಾದ ಅತಿ ದೊಡ್ಡ ಹಾಗೂ ವೈವಿಧ್ಯಮಯ ಸಾಹಿತ್ಯ ಉತ್ಸವ ಎಂದೇ ಖ್ಯಾತವಾದ ಜೈಪುರ್ ಸಾಹಿತ್ಯ ಉತ್ಸವ ನಡೆದ ದಿನಾಂಕ. ಇದು ಸರಿಯಾದ ಉತ್ತರ. ಜನವರಿ 15ರಿಂದ 19, 2025ರಲ್ಲಿ. ಪ್ರಶ್ನೆ 2. ಮಹಾತ್ಮ ಗಾಂಧಿಯವರ ಆತ್ಮಕಥನವಾದಂಥ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಗ್ರಂಥಕ್ಕೆ 2025ಕ್ಕೆ ಎಷ್ಟು ವರ್ಷಗಳಾಗಿವೆ? ಇದು ಸರಿಯಾದ ಉತ್ತರ 100 ವರ್ಷ. ಪ್ರಶ್ನೆ 3. ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಭೋಪಾಲ್ನಲ್ಲಿ 2025 ನವೆಂಬರ್ 20ರಂದು ಬಿಡುಗಡೆ ಮಾಡಿದ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಮ್ ಔರ್ ಯೇ ವಿಶ್ವ, ನಾವು ಮತ್ತು ಪ್ರಪಂಚ. ಪ್ರಶ್ನೆ 4. 2025ರಂದು ಬುಡಕಟ್ಟು ಪ್ರವಾಸೋದ್ಯಮ ಯೋಜನೆ ಆರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5. ಧರ್ತಿ ಆಬಾ ಜಾಂಟಿಯಾ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಚಾಲನೆ ನೀಡಿದ ರಾಜ್ಯ? ಇದು ಸರಿಯಾದ ಉತ್ತರ ಜಾರ್ಖಂಡ್. ಹಜಾರಿಬಾಗ್ 2024 ಅಕ್ಟೋಬರ್ 2. ಪ್ರಶ್ನೆ 6. ಆಶಾ ಎಐ ವೇದಿಕೆ ಕಾರ್ಯಕ್ರಮವನ್ನು ಯಾವಾಗ ಆರಂಭಿಸಲಾಯಿತು? ಇದು ಸರಿಯಾದ ಉತ್ತರ 2025 ನವೆಂಬರ್ 18. ಪ್ರಶ್ನೆ 8. ಭಾರತವು ಕುಡಗೋಲು ಕಣ ರೋಗ ಅಂದರೆ ಸಿಕಲ್ ಸೆಲ್ ಅನಿಮಿಯಾ ರೋಗಕ್ಕೆ ಸ್ಥಳೀಯ CRISPR ಆಧಾರಿತ ಜೀನ್ ಚಿಕಿತ್ಸೆಗೆ ಏನೆಂದು ನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಿರ್ಸಾ 101. ಅಭಿವೃದ್ಧಿಪಡಿಸಿದವರು CSIR ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಯೋಲಜಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 9. ಕುಡಗೋಲು ಕೋಶಮುಕ್ತ ಭಾರತ ಅಂದರೆ ಸಿಕಲ್ ಸೆಲ್ ಅನಿಮಿಯಾ ಫ್ರೀ ಇಂಡಿಯಾ ಗುರಿ ಸಾಧಿಸಲು ಹೊಂದಿದ ವರ್ಷ ಯಾವುದು? ಯಾವ ವರ್ಷಕ್ಕೆ ಗುರಿ ಸಾಧಿಸಲು ಹೊಂದಿದೆ? ಇದು ಸರಿಯಾದ ಉತ್ತರ 2047. ಪ್ರಶ್ನೆ 10. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಪರಿಷ್ಕೃತ ವಿಮಾ ಚೌಕಟ್ಟು 2026ರಂದು ಯಾವ ಸಚಿವಾಲಯ ಪರಿಷ್ಕರಿಸಿದೆ? ಇದು ಸರಿಯಾದ ಉತ್ತರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಪ್ರಶ್ನೆ 11. ಅರ್ಹ ರಫ್ತುದಾರರಿಗೆ ಹೆಚ್ಚುವರಿ ಸಾಲಕ್ಕಾಗಿ 100% ಗ್ಯಾರಂಟಿ ವ್ಯಾಪ್ತಿಯನ್ನು ಒದಗಿಸಲು ರಫ್ತುದಾರರಿಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗೆ ಅನುಮೋದನೆ ನೀಡಿದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 2025 ನವೆಂಬರ್ 13. ಪ್ರಶ್ನೆ 12. 2025ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಯಾವ ಸರ್ಕಾರ ಮುಂದಾಗಿದೆ? ಇದು ಸರಿಯಾದ ಉತ್ತರ ಕೆನಡಾ ಸರ್ಕಾರ. ಸ್ನೇಹಿತರೆ, ಪ್ರಮುಖ ಯೋಜನೆಗಳು, ಪ್ರಶಸ್ತಿಗಳು, ಪುಸ್ತಕಗಳು ಇವುಗಳ ಮೇಲೆ ತುಂಬ ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ಕೇಳ್ತಾರೆ. ನೀವು ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಶಿಫ್ಟಿಗೆ ಯಾವ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕ್ವಶನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ ಇಂಡೈರೆಕ್ಟಾಗಿ ಒಂದೊಂದು ಸಾರಿ. ಪ್ರಶ್ನೆ 13. ಅಂತರ್ಜಲ ವೃದ್ಧಿಗೆ ನೀರಿದ್ದರೆ ನಾಳೆ ಯೋಜನೆ ಕರ್ನಾಟಕ ಸರ್ಕಾರ 2025 ಅಕ್ಟೋಬರ್ 9ರಂದು ರೂಪಿಸಿದ್ದು ಯಾವ ಸಚಿವಾಲಯ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ. ಯಾವ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ಒಂದು ಕ್ವಶನಲ್ಲೇ 2-3 ಕ್ವಶನ್ಸ್ ಇದೆ, ನೀವು ಸ್ವಲ್ಪ ನೋಡಿ. ಪ್ರಶ್ನೆ 14. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದ್ದು ಯಾವ ಪ್ರದೇಶ ತಾಣ ವಿವಾದಕ್ಕೆ ಕಾರಣವಾಗಿದೆ? ಇದು ಸರಿಯಾದ ಉತ್ತರ ಗುಜರಾತ್ನ ಕಚ್ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ನಡುವೆ ಸರ್ಕ್ರಿಕ್ ಜೌಗು ಪ್ರದೇಶ. ಪ್ರಶ್ನೆ 15. ಭಾರತ ಸರ್ಕಾರ ನೆರವಿನಿಂದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮತ್ತು ಭಾರತ ನಾಗರಿಕ ವಿಮಾನಯಾನ ಸಚಿವರಾದಂಥ ಕಿಂಜರ್ಪುರ್ ರಾಮ್ಮೋಹನ್ ನಾಯ್ಡು ಅವರು ಜಂಟಿಯಾಗಿ ಹನಿಮಾದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಿದ ದಿನ? ಇದು ಸರಿಯಾದ ಉತ್ತರ 2025 ನವೆಂಬರ್ 10. ದೇಶದ ಉತ್ತರ ಭಾರತದ ಪ್ರಗತಿ ದ್ವಾರ ಅಂತ ಹೇಳಿ ಈ ವಿಮಾನ ನಿಲ್ದಾಣವನ್ನು ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16. 2025ರಲ್ಲಿ ನವದೆಹಲಿಯಲ್ಲಿ ನಡೆದ ಕ್ವಾಡ್ ಶೃಂಗಸಭೆ ಎಷ್ಟನೇ ಆವೃತ್ತಿ ಆಗಿದೆ? ಇದು ಸರಿಯಾದ ಉತ್ತರ 7ನೇ ಆವೃತ್ತಿ. ಪ್ರಶ್ನೆ 17. ಕೊಲಂಬೋ ಭದ್ರತಾ ಸಮಾವೇಶ ರಾಷ್ಟ್ರೀಯ ಭದ್ರತಾ ಮಟ್ಟದ 7ನೇ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಇದು ಸರಿಯಾದ ಉತ್ತರ ನವದೆಹಲಿ. ಪ್ರಶ್ನೆ 18. 2026
ಜನವರಿ 19ರಿಂದ 23ರವರೆಗೆ ಸ್ವಿಟ್ಜರ್ಲ್ಯಾಂಡ್ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಶೃಂಗಸಭೆಯ ಘೋಷವಾಕ್ಯ ಏನಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಾತುಕತೆಯೇ ಸ್ಫೂರ್ತಿ, ಎ ಸ್ಪಿರಿಟ್ ಆಫ್ ಡೈಲಾಗ್. ಪ್ರಶ್ನೆ 19. 2025ರಂದು ಯಾವ ದೇಶಗಳ ನಡುವೆ ಅಡುಗೆ ಅನಿಲ ಆಮದು ಒಪ್ಪಂದಕ್ಕೆ ಸಹಿ ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಅಮೆರಿಕದ ವಾರ್ಷಿಕ 2.2 ದಶಲಕ್ಷ ಟನ್ ಅಡುಗೆ ಅನಿಲ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಭಾರತ ಸಹಿಯಾಗಿದೆ. ಇದು ಭಾರತದ ವಾರ್ಷಿಕ ಒಟ್ಟು LPG ಆಮದಿನ ಶೇಕಡ 10ರಷ್ಟಾಗಿದೆ. ನೆಕ್ಸ್ಟ್ ಕ್ವಶನ್. ಜಗತ್ತಿನ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಗಳಲ್ಲಿ ಒಂದಾದ ದುಬೈ ಏರ್ ಶೋ 2025 ಭಾರತೀಯ ವಾಯುಪಡೆಯ ಯಾವ ಲಘು ಯುದ್ಧ ವಿಮಾನ ಪತನಗೊಂಡು ಪೈಲಟ್ ಮೃತಪಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ LCA ತೇಜಸ್ ವಿಮಾನ. ಸೊ ಪತನಕ್ಕೆ ಕಾರಣ ಎಂದರೆ ನೆಗೆಟಿವ್ ಬಿ ಫೋರ್ಸ್. ನೆಗೆಟಿವ್ ಬಿ ಫೋರ್ಸ್ ಎಂದರೆ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಬರುವ ತೀವ್ರ ಒತ್ತಡ. ಪ್ರಶ್ನೆ 21. ಯಶಸ್ವಿನಿ ಯೋಜನೆಯ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ಹೊರಗಿರುವಂತೆ ಯಾವ ಇಲಾಖೆ ಆದೇಶ ಹೊರಡಿಸಿದೆ? ಸರಿಯಾದ ಉತ್ತರ ಆರೋಗ್ಯ ಇಲಾಖೆ. ಪ್ರಶ್ನೆ 22. 2025 ನವೆಂಬರ್ರಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ 50ನೇ ವರ್ಷ ಪೂರೈಸಿದ್ದು ಯಾವ ಹೆಸರಿನಲ್ಲಿ ಆಚರಿಸಿಕೊಂಡಿತು? ಸರಿಯಾದ ಉತ್ತರ ಮಾಲಿನ್ಯ ಮುಕ್ತ ಕರ್ನಾಟಕ. ನೆಕ್ಸ್ಟ್ ಕ್ವಶನ್. 23ನೇ ಕ್ವಶನ್. 2025 ನವೆಂಬರ್ 14ರಂದು ಯಾವ ಜಿಲ್ಲೆಯಲ್ಲಿ ಮೊದಲ ರೋಬೋ ಶಿಕ್ಷಕಿ ಮಿಸ್ ಐರಿಷನ್ನು ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಬೆಂಗಳೂರು ನಗರ ಜಿಲ್ಲೆ. ಸೊ ಡಿಸೈಲ್ಸ್ ಅಕಾಡೆಮಿ ಶಾಲೆ. ಪ್ರಶ್ನೆ 24. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಮೇಳ ಬೆಂಗಳೂರು ಟೆಕ್ ಶೃಂಗಸಭೆ 28ನೇ ಆವೃತ್ತಿ 2025 ನವೆಂಬರ್ 18ರಂದು 3 ದಿನಗಳ ಕಾಲ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ. ಪ್ರಶ್ನೆ 25. ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ ಸ್ಥಾಪನೆ ಸ್ಥಳ ಯಾವುದು? ಸರಿಯಾದ ಉತ್ತರ ಕರ್ನಾಟಕದ ಮೈಸೂರಿನಲ್ಲಿ. ಪ್ರಶ್ನೆ 26. ಗುಜರಾತ್ ಜಾಮನಗರದಲ್ಲಿ ಸ್ಥಾಪಿಸಲಾಗಿರುವ ವಂತಾರಾ ಖಾಸಗಿ ವನ್ಯಜೀವಿ ಸಂರಕ್ಷಣೆ ತಾಣ 2025 ಮಾರ್ಚ್ 4ರಂದು ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ. ಸೊ ವಂತಾರಾ ಖಾಸಗಿ ವನ್ಯಜೀವಿ ಸಂರಕ್ಷಣೆ ತಾಣಕ್ಕೆ CITESನಿಂದ ಮೆಚ್ಚುಗೆ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 27. ಎಷ್ಟರ ವೇಳೆಗೆ ಬೆಂಗಳೂರನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ 2030. ಪ್ರಶ್ನೆ 28. ಪ್ರಧಾನಿ ಮೋದಿಯವರು 2025 ಅಕ್ಟೋಬರ್ 7ರಂದು ಸರ್ಕಾರದ ಮುಖ್ಯಸ್ಥರಾಗಿ ಎಷ್ಟು ವರ್ಷಗಳನ್ನು ಪೂರೈಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 24 ವರ್ಷ ಪೂರೈಸಿ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆ 29. ದೇಶದ ಅಗ್ರಧಾನ್ಯಗಳ ಪಟ್ಟಿಯೊಂದನ್ನು ಹುರುನ್ ಸಂಸ್ಥೆ ಬಿಡುಗಡೆ ಮಾಡಿದ್ದು 2025ರಲ್ಲಿ 2708 ಕೋಟಿ ರೂ. ನಂಬರ್ 1 ಧಾನ್ಯಯಾಗಿ ಯಾರು ಹೊರಹೊಮ್ಮಿದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ HCLನ ಮುಖ್ಯಸ್ಥರಾದಂಥ ಶಿವ್ ನಾಡರ್. ಪ್ರಶ್ನೆ 30. ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾಗೆ ಯಾವಾಗ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2025 ನವೆಂಬರ್ 17ರಂದು. ಸೊ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಕಾರಣ ವಿದ್ಯಾರ್ಥಿ ಸಮೂಹದ ಸಾಮೂಹಿಕ ಹತ್ಯೆಗೆ ಆದೇಶ ನೀಡಿದ ಆಪಾದನೆ. ಸ್ನೇಹಿತರೆ, ಇವತ್ತಿಗೆ ಇಲ್ಲಿಗೆ ಟಾಪ್ 30 ಅತಿ ಸಂಭವನೀಯ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಟಾಪ್ 30 ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ತುಂಬ ಇಂಪಾರ್ಟೆಂಟ್ ಇರೋ ಕರೆಂಟ್ ಅಫೇರ್ಸ್ ಕ್ವಶನ್ ಮುಗಿಯೋವರೆಗೂ ಕ್ಲಾಸ್ ತೊಗೋತೀನಿ ಕರೆಂಟ್ ಅಫೇರ್ಸ್ ಬಗ್ಗೆ. ಮತ್ತು ನೆಕ್ಸ್ಟ್ ಟಾಪಿಕ್ ವೈಸ್ ತುಂಬ ಇಂಪಾರ್ಟೆಂಟ್ ಇರೋದಂತೂ ಭಾರತದ ಜನಸಂಖ್ಯೆ ಆಗಲಿ, ಭಾರತ ಪಂಚವಾರ್ಷಿಕ ಯೋಜನೆಗಳು, ಹಬ್ಬಗಳು, ಪುಸ್ತಕಗಳು, ಇದರ ಮೇಲೆ ನಾನು ಕ್ಲಾಸ್ ತೊಗೋತೀನಿ. ಸೊ ಫಿಕ್ಸ್ಡ್ ಕ್ವಶನ್ ಯಾವ ಟಾಪಿಕ್ನಿಂದ ಬರೆದೋ ಆ ಟಾಪಿಕ್ ಮೇಲೆ ನಾನು ಕ್ಲಾಸ್ ತೊಗೋತೀನಿ. ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕ್ಲಾಸ್ ನಡೆದ ತಕ್ಷಣ. ಸೊ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.